ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದೀವಿ, ನ್ಯಾಯಕ್ಕಾಗಿ ನಮ್ಮ ಹೋರಾಟ, ಸತ್ಯಕ್ಕಾಗಿ ನಮ್ಮ ಹೋರಾಟ ಅಂತ ಹೇಳ್ತಾ ಇದ್ದವರು ಒಬ್ಬೊಬ್ಬರಾಗಿ ಅಂಧರಾಗ್ತಿದ್ದಾರೆ. ಮತ್ತೊಂದು ಕಡೆ ಯಾರು ಇನ್ನು ಹೊರಗಡೆ ಇದ್ದಾರೋ ಅವರು ನಾಪತ್ತೆಯಾಗ್ತಿದ್ದಾರೆ. ಎರಡನೇ ದೂರುದಾರ ಹೋರಾಟಗಾರ ಜಯಂತ್ ಟಿ ನಾಪತ್ತೆಯಾಗಿದ್ದಾರಂತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರಂತೆ, ತಲೆ ಮರೆಸ್ಕೊಂಡಿದ್ದಾರಂತೆ. ಯಾರ ಕೈಗೂ ಸಿಗ್ತಾ ಇಲ್ಲ. ನಿನ್ನೆ ತನಕನೂ ಸಿಗ್ತಾ ಇತ್ತು. ಸಿಕ್ಕಲ್ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ರು, ಗಂಟೆಗಟ್ಟಲೆ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಪತ್ತೆ ಇಲ್ವಂತೆ ಮನುಷ್ಯ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಾರೆ ಗಿರೀಶ್ ಮಟ್ಟಣ್ಣವರ್. ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಟ್ಟಣ್ಣವರ್. ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಾಗಿ ಹಾಜರಾಗಿದ್ದಾರೆ. ಆದ್ರೆ ಜಯಂತ್ ಟಿ ಅನ್ನುವಂತಹ ಮತ್ತೋರ್ವ ದೂರುದಾರ, ಆ ಅನಾಮಧೇಯ ವ್ಯಕ್ತಿ, ಈ ಚಿನ್ನಯ್ಯ ಈಗೇನು ಮುಖವಾಡ ಕಳಚಿ ಬಿದ್ದಿದೆ, ಆ ವ್ಯಕ್ತಿ ಶವವನ್ನ ಹೂಳುವಾಗ, ಆ ಶಾಲಾ ಬಾಲಕಿಯ ಶವವನ್ನ ಹೂಳುವಾಗ ನಾನು ಅದನ್ನ ನೋಡಿದ್ದೆ ಅಂತ ಹೇಳಿದ್ರಲ್ಲ, ನಾನು ಅದಕ್ಕೆ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ದಂತಹ ವ್ಯಕ್ತಿ. ಆತನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಜಯಂತ್ ಟಿ ತಾನೊಬ್ಬ ಸಾಮಾಜಿಕ ಹೋರಾಟಗಾರ ಅಂತ ಹೇಳಿಕೊಂಡಂತಹ ವ್ಯಕ್ತಿ. ಆತ ಈಗ ಯಾರ ಕೈಗೂ ಸಿಗ್ತಾ ಇಲ್ವಂತೆ. ನಿನ್ನೆ ತನಕ ಸಿಗ್ತಾ ಇದ್ರು. ನಿನ್ನೆ ತನಕ ಮೈಕ್ ಹಿಡಿತಾ ಇದ್ದ ಹಾಗೆ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ರು. ಹೊಸ ಹೊಸ ಕಥೆಗಳನ್ನ ಕಟ್ತಾ ಇದ್ದಂತಹ ವ್ಯಕ್ತಿ. ಆದ್ರೆ ಈಗ ಪತ್ತೆ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಸುಜಾತಾ ಭಟ್ರನ್ನ ಡೆಲ್ಲಿ ಕರ್ಕೊಂಡು ಹೋದಂತಹ ಟೀಮ್ನಲ್ಲಿ ಇವರಿದ್ರು. ಆ ಸುಜಾತಾ ಭಟ್ನೇ ಆರೋಪ ಮಾಡಿದ್ರಲ್ಲ, ನನಗೆ ಹಿಂಗೆ ಹೇಳು ಅಂತ ಹೇಳಿಸಿದ್ದೆ ಗಿರೀಶ್ ಮಟ್ಟಣ್ಣವರ್ ಹಾಗೆ ಜಯಂತ್ ಟಿ ಅಂತ ಹೇಳಿ. ಅದೇ ಜಯಂತ್ ಟಿ ಈಗ ಪತ್ತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.